ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವ ಅಭ್ಯರ್ಥಿಗಳ ಹೆಸರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು. ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ. ಅವರ ರಾಜಕೀಯ ಪ್ರವೇಶ ಇರಬಹುದು, ಹಾಗೆ ಅವರು ಹೇಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು, ಅದಕ್ಕೂ ಮುನ್ನ ಅವರು ಏನೇನು ಮಾಡ್ತಾ ಇದ್ರು, ಈಗ ಗೆಲುವಿನ ನಿರೀಕ್ಷೆ ಇಟ್ಕೊಂಡಿರೋರಲ್ಲಿ ಗೆಲ್ಲೋದು ಯಾರು, ಮತದಾರರ ಒಲವು ಯಾರ ಮೇಲಿದೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು. ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಇವರಿಬ್ಬರ ನಡುವೆ ನೇರ ಪೈಪೋಟಿ ನಡೀತಾ ಇದೆ. ಇಬ್ಬರೂ ಕೂಡ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಶ್ರಮಿಸ್ತಾ ಇದ್ದಾರೆ. ಇನ್ನು ಯಾರು ಗೆಲ್ತಾರೆ ಅನ್ನೋದಕ್ಕೆ ಜೂನ್ 4ರಂದು ಮತದಾರ ಪ್ರಭು ಆನ್ಸರ್ ಅನ್ನ ಕೊಡ್ತಾರೆ. ಈಗ ಅಭ್ಯರ್ಥಿಗಳ ಒಂದಷ್ಟು ಹಿನ್ನೆಲೆಯನ್ನ ನಾವು ನಿಮಗೆ ತಿಳಿಸ್ತೀವಿ. ಯಾಕಂದ್ರೆ ಮತದಾರರಿಗೆ ಅಭ್ಯರ್ಥಿಗಳ ಹಿನ್ನೆಲೆ ಕುರಿತು ಗಮನದಲ್ಲಿರಬೇಕು. ಅವ್ರು ಏನಾಗಿದ್ರು, ಏನಾಗಿ ರಾಜಕೀಯ ಪ್ರವೇಶ ಪಡೆದುಕೊಂಡ್ರು, ಈಗ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ವಿವರಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಇವತ್ತೇ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹಿನ್ನೆಲೆಯನ್ನ ನೋಡೋಣ. ಹಾಗಾದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ನಲ್ಲಿ ಕೊಪ್ಪಳದ ಲೋಕಸಭಾ ಅಭ್ಯರ್ಥಿಗಳಲ್ಲಿ ಗೆಲ್ಲೋದು ಯಾರು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಮತದಾರ ಪ್ರಭುವಿನ ಒಲವು ಯಾರ ಕಡೆ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ಕೊಪ್ಪಳದಲ್ಲಿ ಈಗಾಗಲೇ ಲೋಕ ಅಖಾಡ ಕಾವೇರಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. ಡಾಕ್ಟರ್ ಬಸವರಾಜ್ ಕ್ಯಾವಟರ್ ವರ್ಸಸ್ ಕೆ ರಾಜಶೇಖರ್ ಹಿಟ್ನಾಳ್ ನಡುವೆ ಗೆಲ್ಲೋದು ಯಾರು? ಈ ಬಾರಿ ಯಾವ ಪಕ್ಷಕ್ಕೆ ಜೈ ಅಂತಾನೆ ಮತದಾರ? ಸಂಸದರಾಗ್ತಾರಾ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅಥವಾ ಕೆ ರಾಜಶೇಖರ್ ಹಿಟ್ನಾಳ್ಗೆ ಕೈ ಹಿಡಿಯುತ್ತಾ ಕಾಂಗ್ರೆಸ್ನ ಗ್ಯಾರಂಟಿಗಳು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಶತಾಯಗತಾಯ ಗೆಲ್ಲಲೇಬೇಕು ಅಂತ ಇಬ್ಬರೂ ಅಭ್ಯರ್ಥಿಗಳು ಕೂಡ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಈ ಸುಡುವ ಬಿಸಿಲಿನಲ್ಲೂ ಕೂಡ ಅಬ್ಬರದ ಪ್ರಚಾರದಲ್ಲಿ ಇಬ್ಬರು ಕೂಡ ತೊಡಗಿಕೊಂಡಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಕೆ ರಾಜಶೇಖರ್ ಹಿಟ್ನಾಳ್ ಅವರ ಒಂದಷ್ಟು ಕಿರು ಪರಿಚಯವನ್ನ ನಾವು ತಿಳಿದುಕೊಳ್ಳೋಣ. ಅವರ ಹಿನ್ನೆಲೆಯ ಬಗ್ಗೆ ನಾವು ನಿಮಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತೀವಿ. ಅವರು ಯಾರು, ಹೇಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡ್ರು, ಸದ್ಯ ಅವ್ರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳೇನು ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ಇವರು ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಜನಿಸ್ತಾರೆ. ಹಿಟ್ನಾಳ್ ಗ್ರಾಮದಲ್ಲಿ ಜನಿಸ್ತಾರೆ. ಇನ್ನು ಇವರ ತಂದೆಯ ಹೆಸರು ಬಸವರಾಜ್ ಹಿಟ್ನಾಳ್. ಇವರ ತಂದೆ ಕೂಡ ಮಾಜಿ ಶಾಸಕರಾಗಿ ಅವರು ಕೂಡ ಜನರ ಸೇವೆಯನ್ನ ಮಾಡಿದ್ದಾರೆ. ಈಗ ಮಾಜಿ ಶಾಸಕರಾಗಿದ್ದಾರೆ ಬಸವರಾಜ್ ಹಿಟ್ನಾಳ್ ಅವರ ಮಗ ರಾಜಶೇಖರ್ ಹಿಟ್ನಾಳ್. ಇನ್ನು ಇವರ ಸಹೋದರ ಕೆ ರಾಘವೇಂದ್ರ ಹಿಟ್ನಾಳ್ ಸದ್ಯ ಕೊಪ್ಪಳ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ. ಇವರ ಸಹೋದರ ಕೆ ರಾಘವೇಂದ್ರ ಹಿಟ್ನಾಳ್ ಇವರು ಕೂಡ ಶಾಸಕರೇ. ಮೂಲತಃ ಎಲ್ಲರೂ ಕೂಡ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ತಂದೆ ಕೂಡ ಮಾಜಿ ಶಾಸಕರಾಗಿದ್ರು, ಅಣ್ಣ ಕೂಡ ಶಾಸಕರೇ. ಈಗ MP ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಇನ್ನು ಇವರ ಜಾತಿ ಕುರುಬ ಸಮುದಾಯ, ಜಾತಿಯಿಂದ ಕುರುಬ ಸಮುದಾಯಕ್ಕೆ ಸೇರಿದವರು ಇವರು. ಕುರುಬ ಸಮುದಾಯದ ಅಭ್ಯರ್ಥಿಯಾಗಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಮತ್ತೊಂದು ಕಡೆ ಇವರ ವೃತ್ತಿ ಕೃಷಿ ಮತ್ತು ವ್ಯಾಪಾರ ಅಂತ ಹೇಳಲಾಗಿದೆ. ಮೂಲತಃ ಇವರು ದಿಢೀರಂತ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರಲ್ಲ. ಅದಕ್ಕೂ ಮುನ್ನ ಇವರ ಕುಟುಂಬಸ್ಥರು ಕೃಷಿಯಲ್ಲಿದ್ರು, ಹಾಗೆ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಕೊಪ್ಪಳ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಮೊದಲ ಬಾರಿಗೆ ರಾಜಶೇಖರ್ ಹಿಟ್ನಾಳ್ ಅವರು ಸ್ಪರ್ಧೆ ಮಾಡಿ ಗೆಲುವನ್ನ ಕಾಣ್ತಾರೆ. ಮೊದಲು ಅವರು ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡಿದ್ದು ಜಿಲ್ಲಾ ಪಂಚಾಯತ್ನಲ್ಲಿ. ಕೊಪ್ಪಳ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮೊದಲ ಬಾರಿಗೆ ಸ್ಪರ್ಧಿಸಿದ್ರು. ಮೊದಲ ಬಾರಿಗೇನೆ ಗೆಲುವನ್ನ ಕೂಡ ಕಾಣ್ತಾರೆ ರಾಜಶೇಖರ್ ಹಿಟ್ನಾಳ್. ಯಾಕಂದ್ರೆ ಎಲ್ರಿಗೂ ಕೂಡ ತಂದೆಯ ಪರಿಚಯ ಆಯಿತು, ಮಾಜಿ ಶಾಸಕ ಬಸವರಾಜ್ ಅವರ ಪರಿಚಯ. ಸೊ ಹಾಗಾಗಿ ಮಗ ದಿಢೀರಂತ ಚುನಾವಣೆಯಲ್ಲಿ ನಿಂತು ಗೆಲುವನ್ನ ಕಾಣ್ತಾರೆ. ಇನ್ನು 2019ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ. 2019ರಲ್ಲಿ
MP ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ಮೇಲೆ 2019ರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಬಟ್ ಸಂಗಣ್ಣ ಕರಡಿ ವಿರುದ್ಧ ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಾಣ್ತಾರೆ. ಸಂಗಣ್ಣ ಕರಡಿ ವಿರುದ್ಧ ಅವರು MP ಚುನಾವಣೆಯಲ್ಲಿ ನಿಂತು ಸೋಲನ್ನ ಕಾಣ್ತಾರೆ. ಕೆ ರಾಜಶೇಖರ್ ಹಿಟ್ನಾಳ್ ಆಗ ಪಡೆದಂತಹ ಮತಗಳು ಎಷ್ಟು ಅನ್ನೋದನ್ನ ನೋಡ್ತಾ ಹೋದ್ರೆ 5,48,386. ಇದೇನು ಕಡಿಮೆ ಓಟ್ ಅಲ್ಲ, ಕಡಿಮೆ ಮತಗಳ ಸಂಖ್ಯೆ ಅಲ್ಲ, ಭಾರೀ ಮೊತ್ತದ ಮತಗಳನ್ನೇ ಪಡೆದುಕೊಂಡಿದ್ರು. ಬಟ್ ಸಂಗಣ್ಣ ಕರಡಿ ಅವರಿಗೆ ಇದಕ್ಕೂ ಜಾಸ್ತಿ ಮತಗಳು ಬಿದ್ದಿತ್ತು. ಸೊ ಹೀಗಾಗಿ ಅವರು ಸೋಲನ್ನ ಕಾಣ್ತಾರೆ. ಯಾವಾಗ 2019ರ ಲೋಕಸಭೆ ಚುನಾವಣೆಯಲ್ಲಿ. ಇನ್ನು ಇವರು ಕೇವಲ 38,397 ಮತಗಳ ಅಂತರದಲ್ಲಿ ಸಂಗಣ್ಣ ಕರಡಿ ವಿರುದ್ಧ ಸೋಲನ್ನ ಕಾಣ್ತಾರೆ. MP ಚುನಾವಣೆಯಲ್ಲಿ 2019ರಲ್ಲಿ ಇವ್ರಿಗೂ ಕೂಡ 5 ಲಕ್ಷಕ್ಕೂ ಹೆಚ್ಚು ಮತಗಳು ಬಂದಿರುತ್ತೆ. ಬಟ್ 38,000 ಮತಗಳ ಅಂತರದಲ್ಲಿ ಇವರು ಸಂಗಣ್ಣ ಕರಡಿ ವಿರುದ್ಧ ಆಗ ಸೋಲನ್ನ ಕಾಣ್ತಾರೆ. ಇನ್ನು ಕೆ ರಾಜಶೇಖರ್ ಹಿಟ್ನಾಳ್ ಅವರು CM ಸಿದ್ದರಾಮಯ್ಯನವರಿಗೂ ಕೂಡ ಆಪ್ತರು ಅಂತಾನೆ ಹೇಳಬಹುದು. ಬಹಳ ಚೆನ್ನಾಗಿ ಗೊತ್ತಿರುವವರು CM ಸಿದ್ದರಾಮಯ್ಯನವರಿಗೂ ಕೂಡ, ಅವರ ಫ್ಯಾಮಿಲಿ ಕೂಡ CM ಸಿದ್ದರಾಮಯ್ಯನವರಿಗೆ ತುಂಬಾನೇ ಆತ್ಮೀಯರು ಅಂತ ಹೇಳಬಹುದು. ಮತ್ತೊಂದು ಕಡೆ ರಾಜಶೇಖರ್ ಹಿಟ್ನಾಳ್ ಅವರು ಬರೋಬ್ಬರಿ 19.60 ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ. 19.60 ಕೋಟಿ ಆಸ್ತಿಯ ಒಡೆಯರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್. ಇನ್ನು ಅಫಿಡವಿಟ್ನಲ್ಲಿ 10.88 ಕೋಟಿ ಸಾಲವನ್ನ ಕೂಡ ತೋರಿಸಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಇವರು 19.60 ಕೋಟಿಯ ಆಸ್ತಿ ಒಡೆಯ. ಮತ್ತೊಂದು ಕಡೆ ಅಫಿಡವಿಟ್ನಲ್ಲಿ 10.88 ಕೋಟಿ ಸಾಲವನ್ನ ತೋರಿಸಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಇನ್ನು ಇವರ ಹತ್ರ ಸದ್ಯ 5 ಕಾರ್ಗಳು ಸೇರಿ 22 ವಾಹನಗಳಿವೆ. ರಾಜಶೇಖರ್ ಬಳಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಳಿ 5 ಕಾರ್ಗಳಿವೆ. ಜೊತೆಗೆ 22 ವಾಹನಗಳು, ಒಟ್ಟು ಇವರ ಬಳಿ 22 ವಾಹನಗಳು ಕೂಡ ಇವೆ. ಕಾಂಗ್ರೆಸ್ ಅಭ್ಯರ್ಥಿಯ ಸಂಪೂರ್ಣ ಪರಿಚಯವನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ಸದ್ಯಕ್ಕೀಗ 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಸೊ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರಾ, ಫೇಲ್ ಆಗ್ತಾರಾ ಅನ್ನೋದರ ಕುರಿತಾಗಿ ಜೂನ್ 4ರವರೆಗೂ ಕಾದು ನೋಡಲೇಬೇಕು. ಮೂಲತಃ ತಂದೆ ಕೂಡ ರಾಜಕೀಯದಲ್ಲಿ ಪಳಗಿಕೊಂಡಿದ್ದಾರೆ, ಇವರ ಅಣ್ಣ ಕೂಡ ರಾಜಕೀಯದಲ್ಲಿದ್ದಾರೆ. ಇಡೀ ಫ್ಯಾಮಿಲಿನೇ ರಾಜಕೀಯದಲ್ಲಿರೋದ್ರಿಂದ ಇವ್ರಿಗೇನಾದರೂ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. 2019ರಲ್ಲಿ ಸಂಗಣ್ಣ ಕರಡಿ ವಿರುದ್ಧ ಸೋಲನ್ನ ಕಂಡಿದ್ರು. ಈಗ ಮತ್ತೆ ಕಂಟೆಸ್ಟ್ ಮಾಡಿದ್ದಾರೆ. ಈ ಬಾರಿ ಗೆದ್ದು ಬೀಗ್ತಾರಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ವಿರುದ್ಧವಾಗಿ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಈಗ ಬಿಜೆಪಿ ಅಭ್ಯರ್ಥಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ಅವರು ಹೇಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡ್ರು ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ನವೆಂಬರ್ 9, 1975ರಲ್ಲಿ ಕೆ ಶರಣಪ್ಪ ಮತ್ತು ಶಾಂತಮ್ಮ ದಂಪತಿಗೆ ಬಸವರಾಜ್ ಕ್ಯಾವಟರ್ ಜನಿಸ್ತಾರೆ. ತಂದೆ ಕೆ ಶರಣಪ್ಪ ಕುಷ್ಟಗಿಯ ಮಾಜಿ ಶಾಸಕರು ಕೂಡ. 1975ರಲ್ಲಿ ನವೆಂಬರ್ನ 9ರಲ್ಲಿ ಬಸವರಾಜ್ ಕ್ಯಾವಟರ್ರ ಜನನವಾಗುತ್ತೆ. ಇವರ ತಂದೆ ಕುಷ್ಟಗಿಯ ಮಾಜಿ ಶಾಸಕರು, ಹಾಗೆ HKDB ಮಾಜಿ ಶಾಸಕರು ಕೂಡ, ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು ಶರಣಪ್ಪ. ಬಸವರಾಜ್ ಅವರ ತಂದೆ ಕುಷ್ಟಗಿಯ ಮಾಜಿ ಶಾಸಕರು ಮತ್ತು HKDB ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು. ಇನ್ನು ಕುಷ್ಟಗಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮುಗಿಸ್ತಾರೆ ಬಸವರಾಜ್ ಕ್ಯಾವಟರ್. ಕಲಬುರಗಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ತಾರೆ. ಕುಷ್ಟಗಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಕಲಬುರಗಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸ್ತಾರೆ ಬಸವರಾಜ್ ಕ್ಯಾವಟರ್. ಇನ್ನು ಇಂಗ್ಲೆಂಡ್ನಲ್ಲಿ MCH ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ವಿದ್ಯಾರ್ಹತೆಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇಂಗ್ಲೆಂಡ್ನಲ್ಲಿ MCH ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಇವರು.
ಬೆಳಗಾವಿಯ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನ ಕೂಡ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ಇಂಗ್ಲೆಂಡ್ನಲ್ಲಿ MCH ಪದವಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನ ಕೂಡ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಕೆಲವು ವರ್ಷಗಳ ಕಾಲ ಇಂಗ್ಲೆಂಡ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇಂಗ್ಲೆಂಡ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲವೊಂದಷ್ಟು ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಾದ ಮೇಲೆ ಕೊಪ್ಪಳ ನಗರದಲ್ಲಿರುವ KS ಆಸ್ಪತ್ರೆಯ ಸಂಸ್ಥಾಪಕರಾಗ್ತಾರೆ. ಇಂಗ್ಲೆಂಡ್ನಲ್ಲಿ ಕೆಲವು ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ ಬಳಿಕ ರಾಜ್ಯಕ್ಕೆ ಬರ್ತಾರೆ. ಇನ್ನು ಕೊಪ್ಪಳ ನಗರದಲ್ಲಿರುವ KS ಆಸ್ಪತ್ರೆಯ ಸಂಸ್ಥಾಪಕರಾಗ್ತಾರೆ. ತದನಂತರ RSSನಲ್ಲಿ ಗುರುತಿಸಿಕೊಳ್ತಾರೆ ಡಾಕ್ಟರ್ ಬಸವರಾಜ್. ಆಗ್ಲೂ ಕೂಡ ಅವರು ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡಿರೋದಿಲ್ಲ. ತಮ್ಮ ವಿದ್ಯಾಭ್ಯಾಸ ಮುಗಿಯೋವರೆಗೂ ಕೂಡ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದಿಲ್ಲ. ಪದವಿಯನ್ನ MBBS ಪದವಿ ಪಡೆದುಕೊಳ್ತಾರೆ. ಇಂಗ್ಲೆಂಡ್ನಲ್ಲಿ MCH ಪದವಿ, ಅದಾದ್ಮೇಲೆ ಇಂಗ್ಲೆಂಡ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಅದಾದ್ಮೇಲೆ ಕೊಪ್ಪಳ ನಗರದಲ್ಲಿರುವ KS ಆಸ್ಪತ್ರೆಯ ಸಂಸ್ಥಾಪಕರಾಗ್ತಾರೆ. ಇದೆಲ್ಲ ಆದ್ಮೇಲೆ ತದನಂತರ RSSನಲ್ಲಿ ಗುರುತಿಸಿಕೊಳ್ತಾರೆ ಡಾಕ್ಟರ್ ಬಸವರಾಜ್. ಆಸ್ಪತ್ರೆಯಲ್ಲಿ ಹಲವು ಸಮಾಜ ಸೇವೆ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಕೂಡ ಗಳಿಸ್ತಾರೆ. ಸಮಾಜ ಸೇವೆ ಮಾಡೋದ್ರ ಮೂಲಕ ಹೆಸರನ್ನ ಗಳಿಸ್ತಾರೆ. ಇನ್ನು 2019ರಲ್ಲಿ ಕ್ಯಾವಟರ್ MP ಟಿಕೆಟ್ ಪಡೆಯೋ ಪ್ರಯತ್ನದಲ್ಲಿರ್ತಾರೆ. ಬಟ್ ಆಗ ವಿಫಲವಾಗುತ್ತೆ. ಇನ್ನು ಹೊಸ ಮುಖವಾದ್ರೂ ಕುಟುಂಬಕ್ಕೆ ಮೊದಲಿನಿಂದಲೂ ಕೂಡ ರಾಜಕೀಯದ ನಂಟು ಕೂಡ ಇದೆ. ಸಹೋದರ K ಮಹೇಶ್ ಬಿಜೆಪಿಯಿಂದ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಇವರ ಸಹೋದರ ಹೊಸ ಮುಖ ಅಂತ ಹೇಳಬಹುದು ಬಸವರಾಜ್ ಕ್ಯಾವಟರ್. ಬಟ್ ಅವರ ಕುಟುಂಬಕ್ಕೆ ಮೊದಲಿನಿಂದಲೂ ಕೂಡ ರಾಜಕೀಯದ ನಂಟಿದೆ. ಇವರ ಸಹೋದರ K ಮಹೇಶ್ ಬಿಜೆಪಿಯಿಂದ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಇನ್ನು ಕ್ಯಾವಟರ್ ಇದೇ ಮೊದಲ ಬಾರಿಗೆ ರಾಜಕೀಯ ಪ್ರವೇಶವನ್ನ ಪಡೆದುಕೊಂಡಿದ್ದಾರೆ. ಮೊದಲ ಬಾರಿಗೆ ಈಗ MP ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್. ಹೊಸ ಮುಖ ಅಂತ ಹೇಳಬಹುದು. ಬಟ್ ಇವರು ಹೊಸ ಮುಖ ಇರಬಹುದು. ಅವರ ಕುಟುಂಬಸ್ಥರು ರಾಜಕೀಯದಲ್ಲೇ ಇದ್ದಾರೆ ಈ ಹಿಂದೆ ಕೂಡ. ಇನ್ನು ಕ್ಯಾವಟರ್ ಇದೇ ಮೊದಲ ಬಾರಿಗೆ ರಾಜಕೀಯ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಇನ್ನು 10.26 ಕೋಟಿ ರೂಪಾಯಿ ಮೌಲ್ಯದ ಚರ ಹಾಗೂ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್. ಇನ್ನು 66 ಲಕ್ಷ ರೂಪಾಯಿ ಮೌಲ್ಯದ 6 ಎಕರೆ ಕೃಷಿ ಹಾಗೂ ಕೃಷಿಯೇತರ ಭೂಮಿಯನ್ನ ಕೂಡ ಹೊಂದಿದ್ದಾರೆ. 5.08 ಕೋಟಿ ರೂಪಾಯಿ ಸಾಲಗಾರರಾಗಿದ್ದಾರೆ ಬಸವರಾಜ್. ಈಗ ಫೈನಲಿ 2024ರ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಸೊ ಹೀಗಾಗಿ ಕೊಪ್ಪಳದ ಮಂದಿ ಹೊಸ ಮುಖನ ಎತ್ತಿ ಹಿಡಿಯುತ್ತಾ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟು ಸಂಸದರಾಗಿ ಆಯ್ಕೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ ಅಂತಲೇ ಹೇಳಬಹುದು. ಹೊಸ ಮುಖ ಆದರೂ ಕೂಡ ಇವರ ಸಹೋದರ ರಾಜಕೀಯದಲ್ಲೇ ಇದ್ದಾರೆ. ಅವರಿಗೆ ಮೊದಲಿನಿಂದಲೂ ಕೂಡ ರಾಜಕೀಯದ ನಂಟಿದೆ. ಸೊ ಹೀಗಾಗಿ ಕೊಪ್ಪಳದ ಮಂದಿ ಯಾರ ಕೈ ಹಿಡಿತಾರೆ? ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರ ಕೈ ಹಿಡಿತಾರಾ ಅಥವಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಕೈ ಹಿಡಿತಾರಾ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಮತದಾರರ ಒಲವು ಯಾರ ಮೇಲಿದೆ, ಯಾರಿಗೆ ಸಿಗುತ್ತೆ ಕೊಪ್ಪಳದ MP ಸ್ಥಾನ ಅನ್ನೋದರ ಕುರಿತಾಗಿ ಜೂನ್ 4ರವರೆಗೂ ಕಾದು ನೋಡಲೇಬೇಕು. ಇದಿಷ್ಟು ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರ ಹಿನ್ನೆಲೆ. ಒಟ್ಟಾರೆಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು. ಯಾರು ಗೆಲ್ತಾರೆ ಅನ್ನೋದರ ಕುರಿತಾಗಿ ದಿನೇ ದಿನೇ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಒಟ್ಟಾರೆ
ಬಿಜೆಪಿ ಅಭ್ಯರ್ಥಿ ಗೆಲ್ತಾರಾ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಅನ್ನೋದರ ಕುರಿತಾಗಿ ಜೂನ್ 4ರವರೆಗೂ ನಾವೆಲ್ಲರೂ ಕೂಡ ಕಾದು ನೋಡಲೇಬೇಕು. ಸದ್ಯ ಈಗ ಅಭ್ಯರ್ಥಿಗಳು ಯಾವ ರೀತಿ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನರ ಮತಗಳನ್ನ ಸೆಳೆಯೋದಕ್ಕೆ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ, ಯಾರ ಹೆಸರು ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಓವರ್ ಟು ಯು. ಏನಂತಂದ್ರೆ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಈಗಾಗಲೇ ಬಿಸಿಲಿನಿಂದಾಗಿ ಬಹಳಷ್ಟು ರಂಗೇರಿದೆ ಅಂತ ಹೇಳ್ಬೋದು. ಯಾವಾಗ ಒಂದು ಮೊದಲಿಗೆ ಬಿಜೆಪಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಯ್ತು, ಆ ಹೊಸಮುಖದ ಒಂದು ಅಭ್ಯರ್ಥಿ ಅಂದ್ರೆ ಡಾಕ್ಟರ್ ಬಸವರಾಜ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗುತ್ತಂತೆ. ಬಿಜೆಪಿಯಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲದ ಗೂಡಾಗಿತ್ತು ಅಂತ ಹೇಳ್ಬೋದು. ಕೊನೆಗಳಿಗೆವರೆಗೂ ಸಹ ಹಾಲಿ ಸಂಸದರಾಗಿರ್ತಕ್ಕಂತಹ ಕಂಡಿ ಸಂಗಣ್ಣ ಅವರ ಒಂದು ಅಭಿಮಾನಿಗಳು ಕೂಡ ಆ ಒಂದು ಬಸವರಾಜ್ ಕ್ಯಾವಟೂರ್ ಅವರಿಗೆ ಅವರ ವಿರುದ್ಧವಾಗಿ ಒಂದು ಬಹಳಷ್ಟು ಪ್ರಚಾರ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು, ಹರಿಹಾಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಕಂಡಿ ಸಂಗಣ್ಣ ಕೂಡ ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕುವಂತ ಒಂದು ಕೆಲಸವನ್ನು ಸಹ ಮಾಡಿದ್ರು. ಈ ಒಂದು ಕಂಡಿ ಸಂಗಣ್ಣ ಅವರ ನಿವಾಸಕ್ಕೂ ಕೂಡ ಬಿಜೆಪಿಯ ಅನೇಕ ನಾಯಕರ ದಂಡೆ ಇಲ್ಲಿಗೆ ಹರಿದು ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನ ಮನವೊಲಿಸುವಂತ ಒಂದು ಕೆಲಸಕ್ಕೆ ಹೈಕಮಾಂಡ್ ಕೂಡ ಅವರನ್ನ ಬೆಂಗಳೂರಿಗೆ ಕರೆಸುವಂತ ಒಂದು ಕೆಲಸವನ್ನ ಮಾಡ್ತಾ, ಜೊತೆಗೆ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿ ತದನಂತರ ಈ ಕೊಪ್ಪಳ ಒಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡುವುದಕ್ಕೆ ಈಗ ಕಂಡಿ ಸಂಗಣ್ಣ ಅವರು ಕೈಗೊಂಡಿರ್ತಕ್ಕ. ಇಷ್ಟಾದ್ರೂ ಕೂಡ ಕಂಡಿ ಸಂಗಣ್ಣ ಅವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂತ ಒಂದು ಸುದ್ದಿ ಕೂಡ ಈಗಾಗಲೇ 2-3 ದಿನಗಳಿಂದ ಹರಡಿರ್ತಕ್ಕಂಥ. ಹೀಗಾಗಿ ಈಗ ಬಸವರಾಜ್ ಕ್ಯಾವಟೂರ್ ಅವರ ಒಂದು ಪ್ರಚಾರ ಬಿಜೆಪಿ ಇರ್ತಕ್ಕಂಥ ಒಂದು ಪ್ರಚಾರ ಏನಂತಂದ್ರೆ, ಒಂದು ಬಿಜೆಪಿ ಮೋದಿಯ ಒಂದು ಹಲಿಯಿಂದಾಗಿ ಬಿಜೆಪಿ ಎಲ್ಲೋ ಒಂದ್ ಕಡೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಇವರು ಹೊಸಮುಖ ಆಗಿದ್ರಿಂದಾಗಿ ಬಟ್ ಇನ್ನು ಬಹಳಷ್ಟು ಕ್ಷೇತ್ರದಲ್ಲಿ ಓಡಾಡುವಂತ ಒಂದು ಕೆಲಸಕ್ಕೆ ಮುಂದಾಗಬೇಕು. ಈಗ ಹಾಲಿ ಮಾಜಿ ಸಂಸದರು ಬಿಜೆಪಿಯಿಂದ ಗೆದ್ದಿದ್ರು, ತದನಂತರ ಅವರು ಮತ್ತೆ ಕಾಂಗ್ರೆಸ್ಗೆ ಬರುವಂತ ಒಂದು ಕೆಲಸವನ್ನ ಮೊನ್ನೆ ಕಳೆದ ಒಂದು MLA ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರು ಬಂದಂತ ಅವ್ರು ಕೂಡ ಈಗಾಗಲೇ ಕಾಂಗ್ರೆಸ್ ಅನ್ನ ಒಂದು ಪದವಿಯನ್ನ ಕೊಟ್ಟರು ಸಹ ಅವರನ್ನ ರಾಜೀನಾಮೆ ನೀಡುವುದರ ಮುಖಾಂತರವಾಗಿ ಅವರು ನಂತರ ಅವರು ಬಿಜೆಪಿ ಬರುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬಟ್ ಬಿಜೆಪಿಯಲ್ಲಿ ಈ ರೀತಿಯ ಒಂದು ವಾತಾವರಣ ಇದ್ರಪ್ಪ ಅಂದ್ರೆ, ಮತ್ತೆ ಕಾಂಗ್ರೆಸ್ ಇಂದ ನಾವು ನೋಡೋದಾದ್ರಪ್ಪ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ರಾಜಶೇಖರ್ ಹಿಟ್ನಾಳ್ ಮೂಲತಃ ಅವರು ರಾಜಕೀಯ ಹಿನ್ನೆಲೆಯನ್ನು ಹೊಂದಿರತಕ್ಕಂಥವ್ರು. ಮತ್ತೆ ಡಾಕ್ಟರ್ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕೂಡ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ರು ಕೂಡ, ಬಟ್ ಇಲ್ಲಿ ಕುಟುಂಬ ರಾಜಕಾರಣ ನಾವು ಕಾಣ್ತಾ ಇದೀವಿ ಈಗ ಕಾಂಗ್ರೆಸ್ ಅಲ್ಲಿ. ಇಲ್ಲಿ ಬಸವರಾಜ್ ಹಿಟ್ನಾಳ್ ಏನಪ್ಪಾ ಅಂದ್ರೆ, ಅವರು ಕೂಡ ಮಾಜಿ ಶಾಸಕರಿಗೂ ಹೌದು. ಈಗ ಅವ್ರ ಜೊತೆಗೆ ಈ ರಾಜಶೇಖರ್ ಹಿಟ್ನಾಳ್ ಅವರ ಸಹೋದರ ಅಣ್ಣ ರಾಘವೇಂದ್ರ ಹಿಟ್ನಾಳ್ ಕೂಡ ಹೇಳಿದ್ರೆ ಹ್ಯಾಟ್ರಿಕ್ ಆಗಿ ಕೊಪ್ಪಳದಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಕಟ್ಟಿಕೊಂಡಿರತಕ್ಕಂತ ಒಂದು ಶಾಸಕರು. ಹೀಗಾಗಿ ಬಟ್ ರಾಜಶೇಖರ್ ಹಿಟ್ನಾಳ್ ಕಳೆದ ಬಾರಿ ಸುಮಾರು 38 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು. ಹೀಗಾಗಿ ತದನಂತರ ಅವರು ಏನಾದ್ರು ಈಗ ಈ ಬಾರಿ ಚುನಾವಣೆಯಲ್ಲಿ ಆ ಒಂದು ಅನುಕಂಪದ ಅಡಿಯಿಂದಾಗಿ ಅವರಿಗೆ ಕೈ ಹಿಡಿದಿದ್ದ ಅಂತಕ್ಕಂಥದ್ದು ಬಹಳಷ್ಟು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಟ್ ಹೀಗಾಗಿ ಈಗಾಗಲೇ ಒಂದು ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಟಿಕೆಟ್ ಘೋಷಣೆ ಆಗೋದಕ್ಕೂ ಮುಂಚೆ ಎಲ್ಲಾ ಒಂದು ನಾಯಕರನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸಕ್ಕೂ ಸಹ ರಾಜಶೇಖರ್ ಹಿಟ್ನಾಳ್ ಕೈ ಹಾಕಿದ್ರು. ಹಾಗೆ ನಗರಸಭೆಯ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಕೆಲವಷ್ಟು ಮುಖಂಡರನ್ನು ಕೂಡ ಭೇಟಿ ಮಾಡುವಂತ ಒಂದು ಕೆಲಸವನ್ನ ಮಾಡಿ ತನ್ನ ಒಂದು ಸಪೋರ್ಟ್ ಅನ್ನ ಕೇಳಿದ್ರು. ಹೀಗಾಗಿ ಕೊನೆಗೆ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದಾಗಿ ಬಹಳಷ್ಟು ಕ್ಷೇತ್ರದಲ್ಲಿ ಓಡಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಒಂದು ತಮ್ಮನ ಒಂದು ಗೆಲುವಿಗಾಗಿ ಅಣ್ಣ ಕೂಡ ಅವಿರತವಾಗಿ ಒಂದು ಶ್ರಮಿಸ್ತಾರೆ, ತಂದೆ ಕೂಡ ಇಲ್ಲಿ ಓಡಾಡಿ ಶ್ರಮಿಸುವಂತ ಕೆಲಸವನ್ನ. ಈ ಕ್ಷೇತ್ರವನ್ನು ನೋಡೋದಾದ್ರೆ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಕಾಂಗ್ರೆಸ್ ಇರತಕ್ಕಂಥದ್ದು, 2ರಲ್ಲಿ ಮಾತ್ರ ಒಂದು KRPP ಈಗ ಬಿಜೆಪಿಯಲ್ಲಿ ವಿಲೀನ ಆಗಿದ್ದಂದಾಗಿ, ಜನಾರ್ದನ ರೆಡ್ಡಿ ವಿಲೀನ ಆಗಿದ್ದಂದಾಗಿ ಗಂಗಾವತಿ ಮತ್ತು ಕುಷ್ಟಗಿ 2 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಇರತಕ್ಕಂಥದ್ದು. ಉಳಿದಂತ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಬಟ್ ರಾಜಶೇಖರ್ ಹಿಟ್ನಾಳ್ ಅವರಿಗೆ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ಆನೆಬಲ ಇರತಕ್ಕಂಥದ್ದು. 6 ಕಾಂಗ್ರೆಸ್ನ ಶಾಸಕರ ಇರೋದ್ರಿಂದಾಗಿ ಮತ್ತೆ ಹೀಗಾಗಿ ಕಾಂಗ್ರೆಸ್ಸಿನ ಒಂದು ಭದ್ರಾ ಕೋಟೆ ಅಂತ ಹೇಳ್ಬೋದು ಸದ್ಯಕ್ಕೆ. ಈಗ ಇಲ್ಲ ನೋಡೋದಾದ್ರೆ ಕೊಪ್ಪಳ ಕ್ಷೇತ್ರದಲ್ಲಿ ಬಹಳ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಗೆದ್ದಿರತಕ್ಕಂಥದ್ದು. ಕಳೆದ 3 ಅವಧಿಯಲ್ಲಿ ಮಾತ್ರ ಈಗ ಬಿಜೆಪಿ ತನ್ನ ಗೆಲುವನ್ನ ಹ್ಯಾಟ್ರಿಕ್ ಆಗಿ ಸಾಧನೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಈ ಬಾರಿ ಕೂಡ ಏನಾದ್ರ ಜನಗಳ ಒಂದು ಹಲವು ಮೋದಿಯ ಒಂದು ಅಲೆ ಇರೋದ್ರಿಂದಾಗಿ ಮೋದಿಯ ಅಲೆ ಕೈ ಹಿಡಿತ ಅಥವಾ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಕೈ ಹಿಡಿತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಬಸವರಾಜ್, ಈಗ ಹಾಲಿ ಸಂಸದ ಕರಡಿ ಸಂಗಣ್ಣ ಮುನಿಸ್ಕೊಂಡಿದ್ರು ಅವ್ರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ. ಅದಾದ್ಮೇಲೆ ಸ್ವತಃ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಹೋಗಿ ಅವರ ಅಸಮಾಧಾನವನ್ನ ಶಮನಗೊಳಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂತು. ಸಂಪೂರ್ಣವಾಗಿ ಅವರು ಈಗ ಒಪ್ಪಿಕೊಂಡಿದ್ದಾರಾ? ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ ಸಂಗಣ್ಣ ಕರಡಿ? ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರಾ ಅಥವಾ ಇಲ್ವಾ? ಇದೇನಾದ್ರೂ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದಾ ಅಂತ?
ಏನಂತಂದ್ರೆ ಕೊಪ್ಪಳದಲ್ಲಿ ಇರ್ತಕ್ಕಂತಹ ಹಾಲಿ ಸಂಸದರು ಬಹಳಷ್ಟು ಮುಗ್ಧ ಮತ್ತು ಸರಳ ಜೀವಿ ಅಂತ ಹೇಳ್ಬೋದು. ಸಂಸದರಾಗಿರ್ತಕ್ಕಂತಹ ಕರಡಿ ಸಂಗಣ್ಣವರು. ಬಟ್ ಇವರಿಗೆ ಎಲ್ಲೋ ಒಂದ್ ಕಡೆ ಬಹುತೇಕ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ ಬಿಜೆಪಿಯಲ್ಲಿ ಇತ್ತು. ಬಟ್ ಆ ಒಂದು ಭರವಸೆ ತಲೆ ಕೆಳಗಾದ್ರಿಂದಾಗಿ ಬಹಳಷ್ಟು ಬಿಜೆಪಿಯಲ್ಲಿ ಗೊಂದಲದ ಗೂಡಾಗಿ ಸುಮಾರು ಒಂದು ವಾರಗಳ ಕಾಲ ಅದು ಬಹಳಷ್ಟು ಅಗ್ಗಜಗ್ಗಾಟವನ್ನ ಮಾಡುವಂತ ಒಂದು ಕೆಲಸಕ್ಕೆ ಆಯ್ತು. ತದನಂತರ ಅಲ್ಲಿ ಇರ್ತಕ್ಕಂತಹ ಕರಡಿ ಸಂಗಣ್ಣವರ ಮನವೊಲಿಸುವುದಕ್ಕೆ ಬಹಳಷ್ಟು ಶತಾಯ ಪ್ರಯತ್ನವನ್ನ ಪಟ್ಟು ಅಲ್ಲಿ ಒಂದು ಕೊಪ್ಪಳದಲ್ಲಿರ್ತಕ್ಕಂತಹ ನಾಯಕರು ಬಿಜೆಪಿಯ ಮುಖಂಡರಾಗಿರ್ಬೋದು, ಸಚೇತಕ ಗಂಗನಗೌಡ ಪಾಟೀಲ್ ಆಗಿರ್ಬೋದು, ಮತ್ತೆ ಮಾಜಿ ಒಂದು ಶಾಸಕರು ಕೂಡ ಅವರನ್ನ ಮನವೊಲಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಬಟ್ ಆದ್ರೂ ಸಹ ಅವರನ್ನ ಟಿಕೆಟ್ ಕೈ ತಪ್ಪಿತ್ತು ಏಕೆ ಕಾರಣ ಕೊಡಿ ಅಂತ ಬಹಳಷ್ಟು ಪಟ್ಟನೆ ಹೇಳಿಕೊಟ್ರು. ಎಲ್ಲ ಕೊನೆಗಳಿಗೆ ಟಿಕೆಟ್ ತಪ್ಪಿತಕ್ಕೆ ಏನೋ ಟಿಕೆಟ್ ಅನ್ನು ಸಹ ಅವರು ಬದಲಾವಣೆ ಮಾಡ್ತಾರಂತಕ್ಕಂಥ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಬಟ್ ಒಂದು ವೇಳೆ ಬದಲಾವಣೆ ಆಗಿತ್ತಪ್ಪ ಅಂದ್ರೆ ಮತ್ತೆ ಕರಡಿ ಸಂಗಣ್ಣವರು ಮತ್ತೊಮ್ಮೆ ಒಂದು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಕೊಳ್ತಿದ್ರು. ಅದು ಎಲ್ಲ ಒಂದು ಕೂಡ ಮನವೊಲಿಸುವ ಒಂದು ಕೆಲಸ ಆಗಿದ್ದರಿಂದಾಗಿ ಬಟ್ ಕರಡಿ ಸಂಗಣ್ಣವರು ಮನವೊಲಿಕೆ ನಂತರ ಕೂಡ ಬಟ್ ಅವ್ರು ಪ್ರಚಾರಕ್ಕೆ ಹೋಗ್ತಾ ಇದಾರೆ. ಬಟ್ ಪ್ರಚಾರಕ್ಕೆ ಹೋದ್ರು ಕೂಡ ಎಲ್ಲ ಒಂದ್ಸರಿ ಜನಗಳ ಒಂದು ಹೇಳುವ ಪ್ರಕಾರ ಬಟ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಒಂದು ಮಾತು. ಈಗೇನ 16ನೇ ತಾರೀಕಿಗೆ ಒಂದು ನಾಮಿನೇಷನ್ ಫೈಲ್ ಮಾಡ್ತಿದ್ರೆ ಈಗಾಗಲೇ ಸಾಂಕೇತಿಕವಾಗಿ ಒಂದು ನಾಮಿನೇಷನ್ ಕೊಟ್ಟಿರ್ತಕ್ಕಂಥದ್ದು. ಬಟ್ 16ನೇ ತಾರೀಕಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ಎರಡೂ ಅಭ್ಯರ್ಥಿಗಳು ಬಟ್ 16ನೇ ತಾರೀಕಿಗೆ ಮೆರವಣಿಗೆ ಮುಖಾಂತರವಾಗಿ ಒಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಸಿದ ನಂತರ ಕರಡಿ ಸಂಗಣ್ಣವರು ಕಾಂಗ್ರೆಸ್ ಬರ್ತಾರ ಅಂತಕ್ಕಂಥ ಒಂದು ದೂರು ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಹರಿದಿರ್ತಕ್ಕಂಥ. ಒಂದು ವೇಳೆ ಕಾಂಗ್ರೆಸ್ಗೆ ಏನಾದ್ರೂ ಕರಡಿ ಸಂಗಣ್ಣ ಬಂಧಿತ ಆದ್ರೆ ಕಾಂಗ್ರೆಸ್ ಮತ್ತಷ್ಟು ಆನೆ ಬಲ ಬಂದಂತಾಗಿತ್ತು ಅಂತ ಹೇಳ್ಬೋದು. 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಬಟ್ 2 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಅಂತ ಹೇಳ್ಬೋದು. ಒಂದು KRP ಬಿಜೆಪಿ ಮಿಂಗಲ್ ಆಗಿದ್ರಿಂದಾಗಿ ಅವರು ಕೂಡ ಒಂದು ಗಂಗಾವತಿಯಿಂದ ಪ್ರಚಾರವನ್ನು ಕೈಗೊಂಡಿರ್ತಾರೆ ಜನಾರ್ದನ್ ರೆಡ್ಡಿ ಅವರು. ಬಟ್ ಜನಾರ್ದನ್ ರೆಡ್ಡಿ ಒಂದು ಹೋಗೋದ್ರಿಂದ ಅವರು ಒಂದು ಸಮುದಾಯದ ಮತಗಳು ಕೂಡ ಅವರಿಗೆ ಎನ್ಕಾಸ್ಟ್ ಆಗಿದೆ, ಬಿಜೆಪಿ ಎನ್ಕಾಸ್ಟ್ ಆಗಿರ್ತದೆ. ಬಟ್ ಅವ್ರಿಗೆ ಬಿಜೆಪಿ ಒಂದು ಆನೆ ಬಲ ಬಂದಂತಾಗಿರ್ತಕ್ಕಂಥ. ಇದರಿಂದಾಗಿ ಕರಡಿ ಸಂಗಣ್ಣ ಕಾಂಗ್ರೆಸ್ ಬರ್ತಂದ್ರೆ ಇವರಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿರ್ತದೆ ಅಂತ ಹೇಳ್ಬೋದು. ಬರ್ತಾರೋ ಅಥವಾ ಬರೋದಿಲ್ವ ಅಂತ ಒಂದು ಕಾದೊಳ್ಬೇಕಾಗಿರತಕ್ಕಂಥದ್ದು ಬಸವರಾಜ್. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಕುತೂಹಲ ಮೂಡಿಸಿರುವಂತಹ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗೋದು ಯಾರು? ಬಿಜೆಪಿ ಹೊಸ ಮುಖಕ್ಕೆ ಮಣೆ ಹಾಕಿದೆ, ಚಾನ್ಸ್ ಕೊಟ್ಟಿದೆ. ಸೊ ಡಾಕ್ಟರ್ ಬಸವರಾಜ್ ಕ್ಯಾಬಟರ್ ಅವರು ಗೆಲ್ತಾರಾ ಅಥವಾ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿ ಇವರು ಗೆಲ್ತಾರಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಅಂತಲೇ ಹೇಳಬಹುದು. ಯಾಕಂದರೆ ಒಂದು ಕಡೆ ಹೊಸ ಮುಖ ಆಗಿದ್ರೂ ಕೂಡ ಡಾಕ್ಟರ್ ಬಸವರಾಜ್ ಕ್ಯಾಬಟರ್ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಒಂದಷ್ಟು ಸೇವೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ಆಸ್ಪತ್ರೆಯಲ್ಲಿ ಹಲವು ಸಮಾಜ ಸೇವೆ ಕೂಡ ಮಾಡೋದ್ರ ಮೂಲಕ ಒಳ್ಳೆಯ ಹೆಸರನ್ನೇ ಗಿಟ್ಟಿಸಿಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿನೇ BJP ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಗೆಲ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು. ಜೂನ್ 4ರಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇನ್ನು ಅಷ್ಟೇ ಪ್ರಭಾವಿ ನಾಯಕ ಕೂಡ ರಾಜಶೇಖರ್ ಹಿಟ್ನಾಳ್ ಅಂತಲೇ ಹೇಳಬಹುದು. ಯಾಕಂದರೆ ಅವರ ತಂದೆ ಶಾಸಕರಾಗಿದ್ದವರು, ಮಾಜಿ ಶಾಸಕರು ಈಗ. ಸೊ ಹೀಗಾಗಿ ಅವರ ಸಹೋದರ ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಸೊ ಹೀಗಾಗಿ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಒಟ್ಟಾರೆ ಕಾದು ನೋಡೋಣ. ಈಗ ಇವರೇ ನಿಮ್ಮ ಅಭ್ಯರ್ಥಿ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾವು ಹಂಚಿಕೊಂಡ್ರಿ. ಹಾಗೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಕ್ಷೇತ್ರದ ಅಭ್ಯರ್ಥಿಗಳ ಹಿನ್ನೆಲೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.